ನೋಡ್ದಿಲ್ಲ, ಮಾಮ್ ಜಾಗದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ನೀನು ಆಸ್ತಿ ಬರ್ಕೊಡಲ್ಲ ಅಂತ ಹೇಳಿದಕ್ಕೆ ನಿನ್ನ ಮೇಲೆ ದ್ವೇಷಕಾರ ಇರೋರಷ್ಟೇ. ಆದರೆ ಮಾಮ್ ಮಾತ್ರ ಆ ವಿಷಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ನಿನಗೆ ಕ್ಷಮಾಪಣೆ ಹೇಳಿದ್ರು. ಅದು 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 ಈ ಮಾಮ್ ಪ್ರೀತಿಯಲ್ಲಿರೋ ದೊಡ್ಡತನ. ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋ. ಕಂದ, ನೀನ್ ನಡಿ. ಅವಳು ತನ್ನ ಸುಳ್ಳು ಪ್ರೀತಿಯಿಂದ, ತನ್ನ ಮಾಯೆಯಿಂದ ನಿಮ್ಮನ್ನ ಮೋಡಿ ಮಾಡ್ತಿದ್ದಾಳೆ ಯಜಮಾನ್ರೆ. ಈ ವಿಷಯ ನಿಮಗೆ ಗೊತ್ತು ಮಾಡಿಸೋದೇ ನನ್ನ ಹೋರಾಟ. ಈ ಆಸ್ತಿ ಅವ್ರ ಕೈವಶ ಆಗ್ದಿರೋ ಹಾಗೆ ನೋಡ್ಕೊಳ್ಳೋದೆ ನನ್ನ ಗುರಿ. ಅಮ್ಮೋರೆ, ನಾನು ಯಾವ್ದು ನಡಿಬಾರ್ದು ಅಂತ ಭಯ ಪಟ್ಟಿದ್ನೋ ಈಗ ಅದೇ ನಡೆಯುವಂಥ ಪರಿಸ್ಥಿತಿ ಬರೋದ್ರಲ್ಲಿದೆ. ಯಜಮಾನ್ರು ನನ್ನ ಮಧ್ಯೆ ಮನಸ್ತಾಪ ಬರುತ್ತೇನೋ ಅಂತ ಭಯ ಆಗ್ತಿದೆ ಅಮ್ಮೋರೆ. ತಿಲೋತ್ತಮ ಅನ್ನೋ ವಿಷದ ಬಲೆಯಲ್ಲಿ ಸಿಕ್ಕಾಕೊಂಡಿರೋ ವಿಶಾಲ್ ಯಜಮಾನ್ರಿಗೆ ರಕ್ಷಾ ಕವಚ ಆಗಿರಕ್ಕೆ ನನ್ನ ಇಲ್ಲಿ ಕಳ್ಸಿದ್ರಿ. ಆ ತಿಲೋತ್ತಮ ಸುಳ್ಳು ಪ್ರೀತಿಯಿಂದ ವಿಶಾಲ್ ಯಜಮಾನ್ರ ಮನಸ್ಸಲ್ಲಿ ವಿಷ ಬಿತ್ತಿದ್ದಾಳೆ. ನಾನೀಗ ಖಂಡಿತವಾಗ್ಲೂ ತಿಲೋತ್ತಮ್ಮನ ಹೆಸರಿಗೆ ಆಸ್ತಿ ಬರೆಯುವಂತ ಪರಿಸ್ಥಿತಿನ ಅವಳು ತಂದಿಟ್ಟಿದ್ದಾಳೆ. ನನಗೇನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಅಮ್ಮೋರೆ. ಎಷ್ಟು ಹೇಳಿದ್ರು ವಿಶಾಲ್ ಯಜಮಾನ್ರು ನನ್ನ ನಂಬೋ ಪರಿಸ್ಥಿತಿಲಿಲ್ಲ. ಆ ತಿಲೋತ್ತಮ ವಿಶಾಲ್ ಯಜಮಾನ್ರನ್ನ ಮಾಯಾ ಮಾಟ ಮಾಡಿ ನಂಬೋ ಹಾಗೆ ಮಾಡಿದಾಳೆ. ಅಮ್ಮೋರೆ, ಯಾವ್ದಾದ್ರು ಕಷ್ಟ ಸಮಸ್ಯೆಗಳು ಬಂದ ಪ್ರತಿ ಸಲನೂ ನೀವೇ ನನಗೆ ದಾರಿ ತೋರಿಸಿದಿರ. ನೀವೇ ನನ್ನ ಜೊತೆಗೆ ನಿಂತಿದ್ರಿ. ಈ ಸಮಸ್ಯೆ ಕೂಡ ನೀವು ದಾರಿ ತೋರಿಸಿ ಈ ಗಂಡಾಂತರದಿಂದ ಹೊರಗೆ ಬರೋ ಹಾಗೆ ಮಾಡಬೇಕು ಅಮ್ಮೋರೆ. ನೈನಿ, ಅಮ್ಮೋರೆ, ತಿಲೋತ್ತಮ ಕೆಟ್ಟೋಳು ಅಂತ ಗೊತ್ತಿತ್ತು. ಆದ್ರೆ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡಿ ಇವಳು ಪ್ರೀತಿನ ಆಯುಧ ತರ ಬಳಸ್ಕೊಂಡು ಆಸ್ತಿನೆಲ್ಲ ಬರೆಸ್ಕೋಬೇಕು ಅಂತ ನೋಡ್ತಿದ್ದಾಳೆ. ಇವ್ರಿಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಅಂತ ನಿಮ್ಗೂ ಗೊತ್ತು. ಈಗ ಆಸ್ತಿ ಬರ್ಕೊಡ್ದೆ ಹೋದ್ರೆ ಇವ್ರು ಬೇಜಾರು ಮಾಡ್ಕೋತಾರೆ. ಬರ್ಕೊಟ್ರೆ ಅವ್ರು ಬೀದಿಗೆ ಬಂದ್ಬಿಡ್ತಾರೆ. ಈ ವಿಷಯದಲ್ಲಿ ಅವ್ರು ನೊಂದ್ಕೊಂಡ್ರೆ ನಂಗೆ ನೋಡಕ್ಕಾಗಲ್ಲ. ಹಾಗಂತ ಹೇಳಿ ಅವ್ರಿಗೆ ಸಂತೋಷ ಪಡಿಸೋ ಪ್ರಯತ್ನದಲ್ಲಿ ಮನೆ ಗುಟ್ಟನ್ನ ಬೀದಿಗೆ ತರಕ್ಕಾಗಲ್ಲ. ಏನ್ ಮಾಡ್ಬೇಕು ನನಗೆ ಅರ್ಥ ಆಗ್ತಿಲ್ಲ ಅಮ್ಮೋರೆ. ತಿಲೋತ್ತಮ ಹೆಸರಿಗೆ ಆಸ್ತಿನ ಬರೆದ್ಬಿಡಮ್ಮ. ನೋಡು ನೈನಿ, ತಿಲೋತ್ತಮ ಬೆನ್ನಿಗೆ ಚೂರಿ ಹಾಕೊಳ್ಳು. ಪ್ರೀತಿಯಿಂದ ಹತ್ರ ಆಗಿ ಮೋಸನೂ ಮಾಡ್ತಾಳೆ. ತಿಲೋತ್ತಮ ಈಗ ವಿಶಾಲ್ಗೆ ಅವಳ ಮೇಲಿರೋ ಪ್ರೀತಿನ ಅಡ್ಡ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾಳೆ.
ಈಗ ನೀನು ಅವಳ ಹೆಸರಿಗೆ ಆಸ್ತಿನ ಬರ್ಕೊಟ್ಟೆ ಅನ್ಕೋ, ವಿಶಾಲ್ ಬೀದಿಗೆ ಬರ್ಬೋದು. ಅವನು ಜೀವಂತವಾಗಿ ನಿನ್ನ ಜೊತೆನೇ ಇದ್ದರೆ ನೀವಿಬ್ಬರು ಸಂತೋಷದಿಂದ ಸಂಸಾರ ಮಾಡ್ಬೋದು. ಒಂದು ವೇಳೆ ನೀನು ಆಸ್ತಿನ ಬರೆದುಕೊಡದೆ ವಿಶಾಲ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ವಿಶಾಲ್ಗೂ ನಿನಗೂ ಮಧ್ಯೆ ಮನಸ್ತಾಪ ಬರೋ ಅವಕಾಶ ಇದೆ. ಆಸ್ತಿಗಿಂತ ಅನುಬಂಧ ಅನ್ನೋದು ಮುಖ್ಯ ನೈನಿ. ಈಗ ಆಸ್ತಿ ಹೋದ್ರೂ ಮತ್ತೆ ನೀವಿಬ್ರು ಹೇಗಾದರೂ ಕಷ್ಟಪಟ್ಟು ಸಂಪಾದನೆ ಮಾಡ್ಬೋದು. ಆದರೆ ನಿಮ್ಮಿಬ್ಬರು ದಾಂಪತ್ಯ ಜೀವನದಲ್ಲಿ ಏನಾದರೂ ಮನಸ್ತಾಪ ಬಂದು ನೀವಿಬ್ಬರು ಏನಾದರೂ ದೂರ ಆದರೆ ಮಾತ್ರ ಮತ್ತೆ ಒಂದಾಗಲ್ಲ ನೈನಿ. ಆದ್ರಿಂದ ಆಸ್ತಿನ ಅವಳಿಗೆ ಬರ್ಕೊಡಮ್ಮ. ಅದ್ಯಾಕಮ್ಮವ್ರೆ, ನೀವು ಹೇಗೆ ಹೇಳ್ತಿದ್ದೀರಾ? ಹೌದಮ್ಮ, ನನಗೆ ನನ್ನ ಮಗ ಮತ್ತು ಸೊಸೆ ಸಂತೋಷವಾಗಿರಬೇಕು ಅಷ್ಟೇ ಹೊರತು ಆಸ್ತಿ ಪಾಸ್ತಿ ಉಳಿಸ್ಕೊಳ್ಳೋದು ಮುಖ್ಯ ಏನಲ್ಲ. ನೀನಿದನ್ನು ಅರ್ಥ ಮಾಡ್ಕೋ, ಬರ್ಕೊಡು. ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಲಿ ನೀನು ಹೀಗೆ ಮಾಡೋದೇ ನನಗೆ ಒಳ್ಳೇದು ಅನಿಸ್ತಿದೆ. ಏನಪ್ಪ ಇದು? ಊಟಕ್ಕೆ ಬಂದಿದ್ದೀನೋ ಇಲ್ಲ ಸಂತಾಪ ಸಭೆಗೆ ಬಂದಿದ್ದೀನೋ ಅರ್ಥನೇ ಆಗ್ತಿಲ್ಲ. ನಕ್ರೆ ಎಲ್ ಆಸ್ತಿ ಕರ್ಕೊ ಹೋಗುತ್ತೆ ಅಂತ ಎಲ್ರೂ ಯಾಕೆ ಅಷ್ಟು ಸೀರಿಯಸ್ ಆಗಿದಾರೋ ನಂಗಂತೂ ಅರ್ಥ ಆಗ್ತಿಲ್ಲ. ವಾಟ್? ಏನ್ ಎಲ್ರೂ ನನ್ನ ಕಡೆಗೆ ಲುಕ್ ಕೊಡ್ತಿದ್ದೀರಾ? ಅಂದ್ರೆ ಹೇಳ್ಬಿಟ್ನಾ? ಕೇಳೋ ಹಾಗೆ ಹೇಳ್ಬಿಟ್ನಾ? ಆದ್ರೆ ನಾನು ಹೇಳಿದ್ರು ಹೇಳ್ದೇ ಇದ್ರು ಇಲ್ಲಿರೋ ಪರಿಸ್ಥಿತಿ ಅದೇ ತಾನೇ. ಏಯ್, ನಿನ್ ಹುಚ್ಚತನ ಬಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರು. ಯಾತೆ? ಸ್ಕೂಲ್ ಮಕ್ಳ ಹಾಗೆ ಸೈಲೆಂಟ್ ಆಗಿ ಬಾಯಿ ಮೇಲೆ ಬೆರಳು ಇಟ್ಕೊಂಡು ಕುತ್ಕೋತೀನಿ, ಓಕೆ? ಯಜಮಾನ್ರೆ, ಏನಾದ್ರೂ ತಿನ್ನಿ. ವಿಶಾಲ್, ನೀನೇನು ಅನ್ಕೊಳ್ದೆ ಇದ್ರೆ ನಾಳೆಯಿಂದ ನಂಗೆ ರಂಗೋಲಿ ಹಾಕೋದನ್ನ ಹೇಳ್ಕೊಡ್ತೀಯಾ? ಏಯ್, ನೀನು ಕಾಮನ್ ಸೆನ್ಸ್ ಇಲ್ವಾ? ಇಲ್ಲಿರೋ ಪರಿಸ್ಥಿತಿ ಏನು, ನೀನು ಆಡ್ತಿರೋ ಮಾತೇನು? ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಆದ್ರೂ ವಿಶಾಲ್ ನಿನಗೆ ರಂಗೋಲಿ ಹಾಕಕ್ಕೆ ಕೇಳ್ಕೊಡ್ಬೇಕಾ? ಏನ್ ಮಾತಾಡ್ತಿದ್ದೀಯಾ? ಅದು ಅತ್ತೆ, ವಿಶಾಲ್ ಪ್ಲೇಟಲ್ಲಿ ಚೆನ್ನಾಗೇ ರಂಗೋಲಿ ಹಾಕ್ತಿದ್ದಾನೆ. 2 ರಂಗೋಲಿ ನಂಗೂ ಹೇಳ್ಕೊಡ್ತಾನೆ ಏನು ಅಂತ ಕೇಳ್ದೆ. ಏಯ್, ನಿನ್ ಬಾಯಿಂದ ಇನ್ನೊಂದ್ ಮಾತ್ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಮ್ನೆ ಬಾಯಿ ಮುಚ್ಕೊಂಡು ತಿನ್ನು. ಸಾರಿ ಅತ್ತೆ, ನಿಮ್ ಮಾತ್ ನಾನು ಕೇಳಲ್ಲ. ಅಂದ್ರೆ ಬಾಯಿ ಮುಚ್ಕೊಂಡು ತಿನ್ನೋದು ಕಷ್ಟ, ಬಾಯಿ ತೆಗ್ದೆ ತಿಂತೀನಿ ಅಂತ ಹೇಳಿದ್ದು. ಅಪ್ಪ, ಏನೋ ಒಂದ್ ಮಾಡು, ಆದ್ರೆ ನಿನ್ ಬಾಯಿಂದ ಒಂದ್ ಮಾತಾಚೆ ಬರಬಾರ್ದು. ಕಂದ, ಏನಿದು? ಫಸ್ಟ್ ನೆಮ್ಮದಿಯಿಂದ ಊಟ ಮಾಡು.
ವಿಶಾಲ್, ಈ ಥರ ಊಟದ ಮಧ್ಯೆ ಎದ್ದು ಹೋಗೋದು ಒಳ್ಳೇದಲ್ಲ. ಕೂತ್ಕೋ, ಮೊದಲು ಊಟ ಮಾಡು. ನಾವು ಯಾರು ಒಳ್ಳೆಯವರು ಅಂತ ನಂಬಿರ್ತೀವೋ ಅವ್ರು ನಂಬಿಕೆ ಕಳ್ಕೊಂಡ್ರೆ ಹೊಟ್ಟೆಗೆ ಊಟ ಸೇರುತ್ತಾ? ನೀವೇ ಹೇಳಿ. ಬ್ರೋ ಪ್ಲೀಸ್ ಬ್ರೋ, ಒಟ್ಟಿಗೆ ಊಟ ಮಾಡೋಣ, ಕೂತ್ಕೋ. ಸಾರಿ ಕಣೋ, ನನಗೆ ಹಸಿವಿಲ್ಲ, ನೀವು ಊಟ ಮಾಡಿ. ನಿಂತ್ಕೋ ಕಂದ. ನಿನಗ್ ನಾನು ಅಷ್ಟು ಅರ್ಥ ಮಾಡಿಸಿದ್ಮೇಲೂ ಯಾಕೆ ಹೀಗೆ ಮಾಡ್ತಿದ್ದೀಯ ನೀನು? ಅಮ್ಮ ಹೇಳ್ತಿದ್ದೀನಿ, ಫಸ್ಟ್ ಊಟ ಮಾಡು. ಮಾಮ್, ನಿಮ್ಮ ಮಾತನ್ನು ನಾನು ಕೇಳದೇ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಾಗ ಗಂಟ್ಲಲ್ಲಿ ಅನ್ನ ಹೇಗೆ ಇಳಿಯುತ್ತೆ? ನಿಮ್ಮ ಪಾಡಿಗೆ ನೀವು ಊಟ ಮಾಡಿ. ವಿಶಾಲ್, ಯಜಮಾನ್ರೆ 1 ನಿಮಿಷ. ಹೋಗ್ಬೇಕು, ಕೈ ಬಿಡೋ. ಯಾಕೆ ಹೋಗ್ಬೇಕು? ನನಗೆ ಹಸುವಿಲ್ಲ. ನನ್ನ ಗಂಡನ ಮನಸ್ಸು ನನಗೆ ಗೊತ್ತು. ನಿಜವಾಗ್ಲೂ ಹಸುವಾಗ್ತಿದ್ಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗಲ್ವಾ? ನೈನಿ, ಹೋಗಕ್ ಬಿಡೋ. ಹೇಗೆ ಹೋಗಕ್ ಬಿಡ್ಲಿ ಯಜಮಾನ್ರೆ? ಅಷ್ಟಕ್ಕೂ ಯಾಕೆ ಹೋಗಕ್ ಬಿಡ್ಲಿ ಯಜಮಾನ್ರೆ? ನನ್ನ ಮೇಲೆ ಕೋಪ ಮಾಡ್ಕೊಂಡಾಗ್ಲೆಲ್ಲ ನನಗೋಸ್ಕರ ನಿಮ್ಮ ಕಣ್ಣಲ್ಲಿ ಪ್ರೀತಿ ನೋಡಿದ್ದೀನಿ. ಈಗ ನನ್ನಿಂದಾಗಿ ನೀವು ನೋವು ಪಡ್ತಿದ್ರೆ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ತೀನಿ ಯಜಮಾನ್ರೆ? ನೀವು ಊಟದಿಂದ ಹೀಗೆ ಎದ್ದು ಬರೋಕ್ಕೆ ಕಾರಣ ನಾನಾಗಿರ್ಬೇಕಾದ್ರೆ ಆ ದುಃಖನ ಸಹಿಸೋ ಶಕ್ತಿ ನನಗಿಲ್ಲ ಯಜಮಾನ್ರೆ. ಯಜಮಾನ್ರೆ, ಕೇವಲ ನೀವು ಸಂತೋಷವಾಗಿರ್ಬೇಕು ಅನ್ನೋದಕ್ಕೋಸ್ಕರನೇ ಬದುಕಿರ್ಬೇಕು ಅನ್ಕೊಂಡೆ. ಅಂಥದ್ರಲ್ಲಿ ನೀವೇಕೆ ಪ್ರತಿ ಕ್ಷಣ ನೀವು ನೋವು ಪಡ್ತಿದ್ರೆ ಆ ನೋವನ್ನ ನಾನು ಹೋಗಿಸ್ದೆ ಹೋದ್ರೆ ನಾನು ನಿಮ್ಮ ಮನೆಗೆ ನಿಮ್ಮ ಜೀವನಕ್ಕೆ ಕಾಲಿಟ್ಟಿರೋದ್ರಲ್ಲಿ ಅರ್ಥನೇ ಇರಲ್ಲ ಯಜಮಾನ್ರೆ. ನಿಮ್ಮ ಮನಸ್ಸಿನಿಂದ ಈ ನೋವು ಹೋಗ್ಬೇಕು ಅಂದ್ರೆ ನಾನು ಆಸ್ತಿನ ಬರ್ಕೊಡ್ಬೇಕು ಅಷ್ಟೇ ಅಲ್ವಾ? ಬರ್ಕೊಡ್ತೀನಿ ಯಜಮಾನ್ರೆ. ನೀವ್ ಹೇಳ್ದ ಹಾಗೆ ಆಸ್ತಿನ ಬರ್ಕೊಡ್ತೀನಿ. ಸೋಮವಾರನೇ ಅಲ್ವಾ? ಕಾಗದಗಳನ್ನ ನೀವು ತಯಾರು ಮಾಡಿ ಸಹಿನ ನಾನು ಹಾಕ್ತೀನಿ. ಆಸ್ತಿನ ಬರ್ಕೊಡೋದಕ್ಕೆ ನೈನಿಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅನ್ನೋ ಮಾತನ್ನ ನಿನ್ನ ಕೈಲಿ ಹೇಳಿಸ್ತೀನಿ ಅಂತ ಮಾಮ್ಗೆ ನಾನು ಮಾತು ಕೊಟ್ಟಿದ್ದೆ. ಆಸ್ತಿನ ಬರ್ಕೊಡೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಅಮ್ಮೋರೆ. ಏನೋ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಮ್ಮ. ಯಜಮಾನ್ರು ಹೇಳ್ದ ಹಾಗೆ ಆಸ್ತಿನ ನಿಮ್ಮ ಹೆಸರಿಗೆ ಬರೀತೀನಿ. ಅದಕ್ಕೆ ನನ್ನ ಯಾವ ಅಭ್ಯಂತರನೂ ಇಲ್ಲ.
ಕೇಳಿಸ್ತಾ? ಇಲ್ಲ ಅಂದ್ರೆ ಮತ್ತೆ ಹೇಳ್ಬೇಕಾ ಅಮ್ಮೋರೆ? ನೀನ್ ಇಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೆ ಕೇಳಿಸ್ದೆ ಹೇಗಿರುತ್ತೆ ನಯನಿ? ಆದ್ರೂ ವಿಶಾಲ್ ಮಾತ್ಗೆ ಇಲ್ಲ ಅಂದೆ ಆಸ್ತಿನ ನನ್ನ ಹೆಸರಿಗೆ ಬರೆಸ್ಕೊಳ್ಳೋಕೆ ನಾನು ಒಪ್ಕೊಂಡೆ. ಆದ್ರೆ ಈ ಆಸ್ತಿ ಅಲ್ಲ ನನಗ್ಯಾಕಮ್ಮ? ಯಜಮಾನ್ರೆ, ಈಗ್ಲಾದ್ರೂ ಕೂತು ಊಟ ಮಾಡಿ. ಮಾವ, ಏನಾಯ್ತು ಮಾವ? ಹೊಟ್ಟೆ ತುಂಬೋಯ್ತಮ್ಮ. ಮಾವ, ಮಾವ, ನನಗೆ ಗೊತ್ತಿರೋ ಹಾಗೆ ನನ್ನ ಹೆಂಡತಿ ಪ್ರತಿಯೊಂದು ವಿಷಯನೂ ನನ್ನ ಹತ್ರ ಹಂಚ್ಕೋತಾಳೆ. ಯಾವ ವಿಷಯನೂ ನನ್ನಿಂದ ಮುಚ್ಚಿಡಲ್ಲ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಅವಳು ಉಸಿರಾಡೋ ಉಸಿರು ಕೂಡ ನನ್ನ ಮನಸ್ಸಿಗೆ ಗೊತ್ತಾಗತ್ತೆ. ಅಂಥದ್ರಲ್ಲಿ ನನ್ನ ಹತ್ರ ಕೆಲವು ವಿಷಯಗಳನ್ನ ಮುಚ್ಚಿರ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಜಮಾನ್ರೆ, ನೀವೇನು ಹೇಳ್ತಿದ್ದೀರೋ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಾನು ಕನ್ಸಲ್ಲಿ ಕೂಡ ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಡಲ್ಲ. ಅಂಥದ್ರಲ್ಲಿ ನಾನೊಂದು ವಿಷಯನ ಮುಚ್ಚಿಟ್ಟಿದ್ದೀನಿ ಅಂತ ನೀವು ಯಾಕೆ ಹೇಳ್ತಿದ್ದೀರಾ ಯಜಮಾನ್ರೆ? ಹೌದು ನಾನೇ ಮುಚ್ಚಿಟ್ಟಿದ್ಯಾ. ಆಸ್ತಿ ವ್ಯವಹಾರದ ಬಗ್ಗೆ ಕೆಲವೊಂದು ವಿಷಯಗಳನ್ನೆಲ್ಲ ನೀನು ನನ್ನಿಂದ ಮುಚ್ಚಿಟ್ಟಿದೀಯಾ. ಆಸ್ತಿ ವ್ಯವಹಾರದ ವಿಷಯನ ಮುಚ್ಚಿಟ್ಟಿದ್ದೀನ ಯಜಮಾನ್ರೆ? ಆಸ್ತಿ ಮೇಲೆ ನಿನ್ಗೆ ಯಾವ ರೀತಿನೂ ಆಸೆ ಇಲ್ಲ. ಸೊ ನಾನು ಕೇಳಿದ ತಕ್ಷಣ ನೀನು ಸೈನ್ ಮಾಡ್ತೀನಿ ಅಂತ ಒಪ್ಕೋಬೇಕು. ಆದರೆ ನೀನು ಒಪ್ಕೊಳ್ಳಿಲ್ಲ. ನಾನು ನಿನ್ನ ಹತ್ರ ಜಗಳ ಮಾಡ್ತಿದ್ರು ಸರಿ, ಸೈಲೆಂಟ್ ಆಗಿದ್ದೆ ಹೊರತು ಸರಿ ಅಂತ ಹೇಳಲಿಲ್ಲ. ಹೋಗಲಿ, ನಿನ್ಗೆ ಆಸ್ತಿ ಮೇಲೆ ಆಸೆ ಇದೆ ಅಂತ ಒಂದು ಪಕ್ಷ ಅಂದ್ಕೊಳ್ಳೋಣ. ಒಂದು ವೇಳೆ ನಿನಗೆ ಆಸ್ತಿ ಮೇಲೆ ನಿಜವಾಗ್ಲೂ ಇಷ್ಟ ಇದ್ದಿದ್ರೆ ಯಾವತ್ತಿಗೂ ನೀನಂತೂ ಸೈನ್ ಮಾಡೋದಕ್ಕೆ ಒಪ್ತಾ ಇರಲಿಲ್ಲ. ಆದರೆ ಅಮ್ಮನ ಹೆಸರಿಗೆ ಆಸ್ತಿ ಬರೆಯೋದಕ್ಕೆ ಒಪ್ಕೊಂಡೆ. ಅಂದರೆ ಮೊದಲು ನೀನು ಒಪ್ಕೊಳ್ದೇ ಇರೋದಕ್ಕೆ ಈಗ ಒಪ್ಕೊಂಡಿರೋದ್ರ ಹಿಂದೆ ಏನೋ ಬಲವಾದ ಕಾರಣ ಇರಲೇಬೇಕು ಅಲ್ವಾ? ಹೇಳು ನಾನಿ, ಫಸ್ಟ್ ಯಾಕೆ ಒಪ್ಕೊಳ್ಳಿಲ್ಲ ನೀನು? ಆಮೇಲೆ ಯಾಕೆ ಒಪ್ಕೊಂಡೆ? ಅದಕ್ಕೆ ಕಾರಣ ಏನು? ನಿನ್ನ ನಿರ್ಧಾರ ಬದಲಾಗೋದಕ್ಕೆ ಇಲ್ಲ ಬದಲಾಯಿಸ್ಕೊಳ್ಳೋದಕ್ಕೆ ಅದೇನು ಕಾರಣ ಅಂತ ನೀನು ನನಗೆ ಹೇಳಬೇಕು. ಏನಿಲ್ಲ ಯಜಮಾನ್ರೆ, ಮಾವ ನನ್ನ ಹೆಸರಲ್ಲಿ ಆಸ್ತಿ ಬರ್ದಿದ್ರಲ್ವಾ, ನಾನು ಮತ್ತೆ ಅಮ್ಮವ್ರ ಹೆಸರಿಗೆ ಬರೆಯೋದಕ್ಕೆ ಮೊದಲು
ಮಾವಂಗೆ ಒಂದು ಮಾತು ಹೇಳೋದು, ಅವರ ಅಭಿಪ್ರಾಯನ ತಿಳ್ಕೊಳ್ಳೋದು ಧರ್ಮ ಅಲ್ವಾ? ಅದಕ್ಕೆ ಮಾವನ ಜೊತೆ ಮಾತಾಡಿದ್ಮೇಲೆ ನಿರ್ಧಾರ ತಗೊಳ್ಳೋಣ ಅಂತ ನಾನೇನು ಮಾತಾಡಲಿಲ್ಲ ಅಷ್ಟೇ ಹೊರತು ಅದನ್ನು ಬಿಟ್ಟು ಇನ್ನೇನೂ ಇಲ್ಲ